ಎಲೆ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ನಡೆದಂತಹ ಅಂದರೆ SSLC ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ SN ಎಕ್ಸಾಮು ಸಮಾಜ ವಿಜ್ಞಾನ ವಿಷಯದ ಕೀ ಉತ್ತರ ನೋಡೋಣ. ಅರ್ಥ ಆಯ್ತಾ? ಸೊ ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ಇಡೀ ಪ್ರಶ್ನೆ ಪತ್ರಕ್ಕೆ ಕೀ ಉತ್ತರ ಸಹಿತ ನೋಡೋಣ. ಸೊ ಕಮೆಂಟ್ ಕೂಡ ಮಾಡಿ. ನಿಮಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ 80ಕ್ಕೆ ಎಷ್ಟು ಅಂಕ ಬರ್ತವೆ, ಸೊ ಎಷ್ಟು ಬರ್ತವೆ ಕಮೆಂಟ್ ಕೂಡ ಮಾಡಿ. ಸೊ ನಾವು ಹಾಕಿರೋ ಪ್ರಶ್ನೆ ಪತ್ರಕ್ಕೆ ಹೆಲ್ಪ್ ಆಯ್ತಾ, ಸೊ ಎಷ್ಟು ಕ್ವಶನ್ ಬಂತು ಕಮೆಂಟ್ ಕೂಡ, ಅದನ್ನು ಕೂಡ ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ, ಯಾರೆಲ್ಲ ನೋಡ್ತಾ ಇದ್ದಾರೆ ಫಸ್ಟ್ ಟೈಮು ಅಥವಾ ಚಾನಲ್ಗಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಆ್ಯನುವಲ್ ಎಕ್ಸಾಮ್ ಕೂಡ ನಮಗೆ ಆ್ಯನುವಲ್ ಎಕ್ಸಾಮ್ ಆಗಿರ್ಬೋದು, ಅದೇ ರೀತಿ FF3 FF4 ಎಕ್ಸಾಮ್ಗೆ ಸೊ ಎಲ್ಲ ಕ್ವಶನ್ ಪೇಪರ್ಗಳು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಪಿಕ್ಸ್ ಕ್ವಶನ್ಸ್ಗಳು ಯಾವೆಲ್ಲ ಪಿಕ್ಸ್ ಆಗ್ತಿರ್ತೀವಿ ಅವೆಲ್ಲ ಬೇಕು ಅಂದರೆ ತಪ್ಪದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋ ಮಿಸ್ ಮಾಡ್ಕೊತೀರಾ. ಆದ್ದರಿಂದ ತಪ್ಪದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಎಷ್ಟು ಕರೆಕ್ಟಾಗಿವೆ ಎಷ್ಟು ತಪ್ಪಾಗಿವೆ ಅಂತ. ಸೊ ಖಂಡಿತ ಶೇರ್ ಮಾಡಿ. ಓಕೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ 2025 ಮತ್ತು 26ನೇ ಸಾಲಿನ SLC ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ SN ಎಕ್ಸಾಮು ಮಾದರಿ ಉತ್ತರಗಳು. ಪ್ರಶ್ನೆ ಒಂದು, ದ್ವಿ ಸರ್ಕಾರವನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾವುದು? ಉತ್ತರ ಬಂದಿಟ್ಟು ಆಪ್ಷನ್ ಸಿ ರಾಬರ್ಟ್ ಕ್ಲೈವ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 2, ಬ್ರಹ್ಮ ಸಮಾಜ ಸ್ಥಾಪಕರು ಯಾರಿದ್ದಾರೆ? ಆಪ್ಷನ್ ಬಿ ರಾಜಾರಾಮ್ ಮನಮೋಹನ್ ರಾಯ್ ಅಂತ ಕರೀತಾರೆ ಅಥವಾ ರಾಜಾರಾಮ್ ಮೋಹನ್ ರಾಯ್ ಅಂತ ಕರೀತಾರೆ. ಇನ್ನು ಪ್ರಶ್ನೆ 3, ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಆಪ್ಷನ್ ಡಿ 2009 ಅನ್ನೋದು ಸರಿಯಾದ ಉತ್ತರ. ಇದು ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ಇನ್ನು ಪ್ರಶ್ನೆ 4, ಮಾನವ ಕುಲ ತಾನೊಂದಿವಲಂ ಎಂದು ಹೇಳಿದವರು ಯಾರು? ಪ್ರಶ್ನೆಗೆ 4ಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಪಂಪ. ಇನ್ನು ಪ್ರಶ್ನೆ 5, ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವುದು ಎಲ್ಲಿ? ಆಪ್ಷನ್ ಬಿ ನೀಲಗಿರಿ ಬೆಟ್ಟಗಳಲ್ಲಿ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 6, ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶ ಯಾವುದು? ಆಪ್ಷನ್ ಡಿ ಮಾಸಿನ್ರಾವ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 7, ಡಾಕ್ಟರ್ MS ಸ್ವಾಮಿನಾಥನ್ ರವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಏಕೆಂದರೆ? ಏಕೆ ಅವ್ರನ್ನ ಕರೀತಾರೆ? ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಜಾರಿಗೆ ತಂದರು. ಇನ್ನು ಪ್ರಶ್ನೆ 8, ಶ್ರುತಿಗೆ ಅಕ್ಷರ ಎಂಬ ಹೆಸರಿನ 6 ವರ್ಷದ ಮಗಳಿದ್ದಾಳೆ. ಮಗಳ ಉನ್ನತ ವ್ಯಾಸಂಗಗಳು ಪ್ರತಿ ತಿಂಗಳು ಹಣವನ್ನು ಉಳಿತಾಯ ಮಾಡಬೇಕಿದೆ. ಅವಳು ತೆರೆಯಬಹುದಾದ ಸೂಕ್ತವಾದ ಬ್ಯಾಂಕ್ ಖಾತೆ. ನಾನು ಹೇಳಿದ್ದೆ ನಿಮಗೆ ಪಿಕ್ಸ್ ಬರ್ತದೆ ಅಂತ ಈ ಒಂದು ಕ್ವಶನು. ಸೊ ಬ್ಯಾಂಕ್ ಮೇಲೆ ಕೇಳ್ತಾರಂತ ನೋಡಿ, ಕೇಳಿದರೆ 8ನೇ ಕ್ವಶನ್ ಕೇಳಿದರೆ ನಾನು ಹೇಳಿದ್ದೆ ನಿಮಗೆ 8ನೇ ಕ್ವಶನು ಪಿಕ್ಸ್ ಬಂದೇ ಬರ್ತದೆ ಅಂತ. ಸೊ ಕೇಳಿದ್ದಾರೆ ನೋಡಿ, ಇದು ಏನಾಗ್ತದೆ ಅಂದರೆ ಆಪ್ಷನ್ ಎ ಆವರ್ತ ಠೇವಣಿ ಖಾತೆ ಆಗ್ತದೆ. ಇದು ಬರೆದ್ರೆ ನಿಮಗೆ ಸರಿಯಾದ ಉತ್ತರ. ಇನ್ನು 1 ಅಂಕದ ಪ್ರಶ್ನೆಗಳು 8 ಇದು ನಿಮಗೆಲ್ಲ ಗೊತ್ತಿದೆ. ಪ್ರಶ್ನೆ 9, ಡಚ್ಚರ ವಿರುದ್ಧ ಹೋರಾಡಿದ ವಯನಾಡಿನ ದೊರೆಯನ್ನು ಹೆಸರಿಸಿ ಯಾರವರು? ಉತ್ತರ ಬಂದ್ಬಿಟ್ಟು ಮಾರ್ತಾಂಡ ವರ್ಮ ಅನ್ನೋದು ಸರಿಯಾದ ಉತ್ತರ. ಈ ಪ್ರಶ್ನೆ 10, 1765ರ ಹೊತ್ತಿಗೆ ಬ್ರಿಟಿಷರ ನಿಯಂತ್ರಣವು ಬಂಗಾಳ ಮತ್ತು ಬೊಂಬಾಯಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಯಾಕೆ? ಉತ್ತರ 1765ರ ಹೊತ್ತಿಗೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲವಾಗಿದ್ದರಿಂದ ಬ್ರಿಟಿಷ್ ನಿಯಂತ್ರಣವು ಬಂಗಾಳ ಮತ್ತು ಬೊಂಬಾಯಿಗಳಿಗೆ ಮಾತ್ರ ಸೀಮಿತವಾಗಿತ್ತು. ಈ ಪ್ರಶ್ನೆ 11, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಿದ್ರು ಗೊತ್ತಿದೆ ನಿಮಗೆ? ಸೊ ಆಲ್ಮೋಸ್ಟ್ ಎಲ್ಲರೂ ಬರ್ತಾನೆ ಗೊತ್ತೀನಿ, ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಇನ್ನು ಪ್ರಶ್ನೆ 12, ಶ್ರಮ ವಿಭಜನೆ ಎಂದರೇನು? ಒಂದು ಕೆಲಸವನ್ನು ಜನರ ಆಸಕ್ತಿ, ಸಾಮರ್ಥ್ಯ, ವಯಸ್ಸು, ಕೌಶಲ್ಯ, ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದು, ಇದನ್ನು ಶ್ರಮ ವಿಭಜನೆ ಅಂತ ಕರೀತಾರೆ. ಪ್ರಶ್ನೆ 13, ಸಂಘಟಿತ ವಲಯದ ಕೆಲಸಗಾರರಿಗೆ ಒಂದು ಉದಾಹರಣೆ ಕೊಡಿ. ಸೊ ತುಂಬ ಉದಾಹರಣೆ ಇವೆ. ಖಾಸಗಿ ಕಂಪನಿಗಳು, ಕಾರ್ಖಾನೆಗಳು, ಸರ್ಕಾರಿ ಇಲಾಖೆ, ಶಾಲಾ ಕಾಲೇಜು, ಬ್ಯಾಂಕು, ಸೈನ್ಯ. ಇದರಲ್ಲಿ ಯಾವುದೋ ಒಂದು ಬರೆದಿದ್ರೆ ನಿಮಗೆ ಸರಿಯಾದ ಉತ್ತರ ಆಗ್ತದೆ. ಸೊ ಇನ್ನೂ ತುಂಬ ಇವೆ, ಬರೆದಿದ್ರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಪ್ರಶ್ನೆ 14, ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಭಾರತದ ರಾಜ್ಯವನ್ನು ಹೆಸರಿಸಿ ಯಾವುದದು? ಮಧ್ಯಪ್ರದೇಶ. ಇನ್ನು ಪ್ರಶ್ನೆ 15, ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಯಾರವರು? ಸರ್ ಎಂ ವಿಶ್ವೇಶ್ವರಯ್ಯ. ಇನ್ನು ಪ್ರಶ್ನೆ 16, ಭಾರತದ ಯಾವ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯಲಾಗುತ್ತದೆ? ತುಂಬ ಈಸಿ ಪ್ರಶ್ನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI, ಭಾರತ ರಿಸರ್ವ್ ಬ್ಯಾಂಕ್ ಅಂತ ಕರಿತೀರಾ. ಇನ್ನು 3ನೇ ಮೇನಲ್ಲಿ 2 ಅಂಕಗಳ 8 ಪ್ರಶ್ನೆ ಇದು, ಟೋಟಲ್ 16 ಮಾರ್ಕ್ಸು. ನಾನು ಹೇಳಿದ್ದೆ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಆಲ್ಮೋಸ್ಟು ಕೆಲವು ಕ್ವಶನು ರಿಪೀಟ್ ಆಗಿವೆ. ಓಕೆ 17ನೇ ಪ್ರಶ್ನೆ, ಸಾರ್ವಜನಿಕ ಭದ್ರತೆ ಒದಗಿಸುವಲ್ಲಿ ರೈಲ್ವೆ ರಕ್ಷಣಾ ಪಡೆಯು ಕೇಂದ್ರ ಗೃಹ ಮಂತ್ರಾಲಯಕ್ಕೆ ಹೇಗೆ ಸಹಾಯ ಮಾಡುತ್ತದೆ? ಉತ್ತರ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೋಬೋದು. ಇನ್ನು ಕೋಮುವಾದವನ್ನು ಹೇಗೆ ನಿಯಂತ್ರಿಸಬಹುದಾಗಿ ನೋಡಿ, ನಿಮಗೆ ಚಾಯ್ಸ್ ಹೇಳಿದೆ, ನಿಮಗೆ 10 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಸೊ ಇದೇ ರೀತಿ ಎಲ್ಲ ಪ್ರಶ್ನೆಗಳು ಉತ್ತರ ಇವೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಅಥವಾ ಸ್ಟಾಪ್ ಮಾಡಿಬಿಟ್ಟು ಈ ಒಂದು ಆನ್ಸರ್ಗಳನ್ನ ಓದ್ಕೊಳ್ಳಿ. ಓಕೆ ಸೊ ವ್ಯತ್ಯಾಸ ಹೇಳಿದೆ ನಿಮಗೆ, ಒಂದು ವ್ಯತ್ಯಾಸ ಬರ್ತದೆ ಅಂತ ಒಂದು ಕೇಳಿದ್ದಾರೆ, 2 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ಸೊ ನೆಕ್ಸ್ಟು ಇಲ್ಲಿ 2 ಕೇಳ್ತಾರೆ, ಉಳಿತಾಯ ಮತ್ತು ಚಾಲ್ತಿ ಖಾತೆ ಮೇಲೆ ಕೂಡ ವ್ಯತ್ಯಾಸ ಕೇಳಿದ್ದಾರೆ ನೋಡಿ. ಪ್ಲಾಸ್ಟಿಕ್ ಅದನ್ನು ಇಂಪಾರ್ಟೆಂಟು ಅಂತ ಹೇಳಿದ್ದೆ ನಿಮಗೆ. ಸಹಾಯಕ ಸೈನ್ಯ ಪದ್ಧತಿ ಕೂಡ ಇಂಪಾರ್ಟೆಂಟು. ಸೊ 2 ಕ್ವಶನ್ ಕೂಡ ಕೇಳಿದ್ದಾರೆ.
ಸೊ ಇದೇ ರೀತಿ 10 ಕ್ವಶನ್ ಕೂಡ ಹೇಳ್ತೀನಿ ನಿಮಗೆ. ಪಂಚವಾರ್ಷಿಕ ಯೋಜನೆಯ ಸಾಧನೆಗಳನ್ನು ತಿಳಿಸಿ. ಪಂಚವಾರ್ಷಿಕ ಮೇಲೆ ಫಿಕ್ಸ್ ಕ್ವಶನ್ ಕೇಳಿ ಕೇಳ್ತಾರೆ ತಿಳಿದಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಫಿಕ್ಸ್ ಕೇಳಿ ಕೇಳ್ತಾರೆ ತಿಳಿದಿ ಅದನ್ನು ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ? ಸಾಧನೆ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಪಂಚವಾರ್ಷಿಕ ಯೋಜನೆ ವಿಧಗಳು ಕೇಳ್ಬೋದು, ಸಾಧನೆ ಕೇಳ್ಬೋದು ಅಂತ ಹೇಳಿದ್ವಿ. ಸೊ ಒಟ್ಟಿನಲ್ಲಿ ಸಾಧನೆ ಕೇಳಿದ್ದಾರೆ ನೋಡಿ. ಓಕೆ, ಸೊ ನೆಕ್ಸ್ಟು ಇನ್ನು ಬ್ಯಾಂಕ್ಗಳ ಮೇಲೆ ಕೇಳಿದ್ದೆ. ಫಿಕ್ಸ್ ಎಲ್ಲ ಮನೆಯಲ್ಲಿ ಬ್ಯಾಂಕ್ಗಳ ಬಗ್ಗೆ ಕ್ವಶನ್ ಕೇಳಿ ಕೇಳ್ತಾರಂತ. ಇಲ್ಲಿ ಬ್ಯಾಂಕ್ಗಳ ಲಕ್ಷಣ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಫಿಕ್ಸ್ ಕೇಳಿ ಕೇಳ್ತಾರೆ ಹೇಳಿದ್ವಿ, ಅವೇ ಕ್ವಶನ್ಸ್ ಎಲ್ಲ ಬಂದಿವೆ. ಸೊ ಎಲ್ಲರೂ ಚೆನ್ನಾಗಿ ಬರೆದಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟು ಸೊ ಎಲ್ಲ ಆನ್ಸರ್ಸು ವಿಡಿಯೋನ ಪಾಸ್ ಮಾಡಿಬಿಟ್ಟು ಪ್ರತಿಯೊಂದು ಆನ್ಸರ್ಗಳನ್ನು ನೋಡ್ಕೋಬೋದು. ಸೊ ಇನ್ನು 4 ಪ್ರಶ್ನೆಗಳು, ಟೋಟಲಾಗಿ 16 ಮಾರ್ಕ್ಸು. ಇವು ಕೂಡ ತುಂಬಾ ಈಸಿ ಪ್ರಶ್ನೆ ಇದ್ದವು. ಅರ್ಥ ಆಯ್ತಾ? ಸೊ ಈ ವ್ಯತ್ಯಾಸ ನೋಡಿ, ನಾನು ಹೇಳಿದ್ದೀನಿ ನಿಮಗೆ ವ್ಯತ್ಯಾಸ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಎಷ್ಟು ಕೇಳಿದಾರೆ ನೋಡಿ. ಭಿನ್ನವಾಗಿತ್ತು ಅಂದರೆ ವ್ಯತ್ಯಾಸ ಅರ್ಥ ನೋಡಿ. ಸೊ ಎಲ್ಲ ಕ್ವಶನ್ಸು ಕೇಳ್ತಾರೆ. ಹೇಳಿದೆ ಮಣ್ಣಿನ ಮೇಲೆ ಫಿಕ್ಸ್ ಕೇಳ್ತಾರಂತ. ಮಣ್ಣು ಆಗಿರ್ಬೋದು ಭೂಮಿ ಮೇಲೆಗೆ ಕೇಳ್ತಾರಂತ. ಸೊ ಕಪ್ಪು ಮಣ್ಣು ಮತ್ತು ಚಂಬಿಟ್ಟಿಗೆ ಮಣ್ಣು ವ್ಯತ್ಯಾಸವನ್ನು ಕೇಳಿದ್ದಾರೆ. ಈ ನೆಕ್ಸ್ಟು ಭಾರತ ನಕ್ಷೆ. ನಿಮಗೆ ನೀಡಿರೋ ಭಾರತ ನಕ್ಷೆಯಲ್ಲಿ ಈ ಕೆಳಗಿನಲ್ಲಿ ಯಾವುದಾದ್ರು 5 ಗುರುತಿಸಿ. ನೋಡಿ 5 ಗುರುತಿಸಬೇಕು. ಅವರಿಗೆ ಕೊಟ್ಟಿದ್ದು ಅನ್ಕೋತೀನಿ, ಮ್ಯಾಪ್ ಅವರಿಗೆ ಕೊಟ್ಟಿದ್ರು, ಅದರಲ್ಲಿ ನೀವು 5 ಗುರುತಿಸಬೇಕು. ಯಾವೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನಿಮಗೆ. ಇಂದಿರಾ ಪಾಯಿಂಟ್ ಆಗಿರ್ಬೋದು, ಕನ್ಯಾಕುಮಾರಿ, ಬಾಕ್ರಾನಂಗಲ್, ನರ್ಮದಾ ನದಿ, ಉತ್ಕಲ ತೀರ, ಮರುಭೂಮಿ, ಅರಣ್ಯ ಪ್ರದೇಶ. ಅದರಲ್ಲಿ ಎ ಅನ್ನೋದು ಫಿಕ್ಸ್ ಒಂದೇ ಬರ್ತದೆ ಅಂತ ಹೇಳಿದೆ. ಯಾವುದು? 23 ಡಿಗ್ರಿ 30 ಉತ್ತರ ಅಕ್ಷಾಂಶ. ಸೊ ಎಲ್ಲಿ ಗುರುತಿಸ್ಬೇಕನ್ನು? 29 ಡಿಗ್ರಿ. ಈ ಒಂದು ಪಾಯಿಂಟ್ ಎಲ್ಲಿ ಬರ್ತದೆ ಅದು? ಸೊ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಭಾರತದ ಮಧ್ಯ ಭಾಗದಲ್ಲಿ ಹೋಗ್ತದೆ ಇದು. ಅರ್ಥ ಆಯ್ತಾ? ಭಾರತ ಮಧ್ಯ ಭಾಗದಲ್ಲಿ ಇದನ್ನು ಗುರುತಿಸಬೇಕು. ಸೊ ಈ ರೀತಿ ನೋಡಿ, ನಾನು ಹೇಳ್ತೀನಿ ನಿಮಗೆ. ನರ್ಮದಾ ನದಿ ಅಂತ ಬಂದಾಗ ಜಸ್ಟ್ ಪಾಯಿಂಟ್ ಇಟ್ಟು ಬರೋಕ್ಕೆ ಹೋಗಬೇಡಿ, ಈ ರೀತಿ ಗುರುತಿಸ್ಬೇಕಂತ ಹೇಳಿದೆ. ಸೊ ಯಾರೆಲ್ಲ ಬರ್ದಾರ ಅವ್ರದ್ದು ಕರೆಕ್ಟ್ ಆನ್ಸರ್ ಆಗಿರ್ತದೆ. ಅರ್ಥ ಆಯ್ತಾ? ಸೊ ಈ ರೀತಿ ಬರಬೇಕು, ಮುಂದೆ ಮಿಸ್ಟೇಕ್ ಮಾಡ್ಕೋಬೇಡಿ. ನದಿ ಅಂತ ಕೇಳಿದರೆ ಇದೇ ರೀತಿ ಗುರುತಿಸಬೇಕು, ನದಿಯನ್ನು ನೋಡ್ಕೊಳ್ಳಿ. ಸೊ ಅದೇ ರೀತಿ ಮರುಭೂಮಿ, ಅರಣ್ಯ ಪ್ರದೇಶ, ಬಾಕ್ರಾನಂಗಲ್. ಸೊ ಎಲ್ಲ ಇಂದಿರಾ ಪಾಯಿಂಟು ಪ್ರತಿಯೊಂದು ಆನ್ಸರ್ ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ಈ ಒಂದು ಆನ್ಸರ್ ಶೀಟ್ ಎಂಡ್ ಆಗ್ತದೆ. ಈಗ ಅಲ್ಲಿ ಚಾನಲ್ ನಿಮಗೆ ಸೊ ಎಲ್ಲ ಕೀ ಆನ್ಸರ್ ಇರ್ತವೆ, ಕನ್ನಡ, ಇಂಗ್ಲೀಷು ಪ್ರತಿಯೊಂದು ಕೀ ಆನ್ಸರ್ ಇರ್ತವೆ. ನೋಡ್ಕೊಳ್ಳಿ. ಸೊ ಯಾಕೆ ನೋಡ್ಕೊಳ್ಳಿ ಅಂದರೆ ಈ ಒಂದು ಎಕ್ಸಾಮ್ನಲ್ಲಿ ಮಾಡಿರೋ ಮಿಸ್ಟೇಕು ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಆಗಬಾರ್ದು, ಮುಂದೆ ಪರೀಕ್ಷೆಯಲ್ಲಿ ಆಗಬಾರ್ದು. ಸೊ ನೋಡ್ಕೊಳ್ಳಿ, ನೀವು ಎಲ್ಲಿ ಮಿಸ್ಟೇಕ್ ಮಾಡಿದಾರ ಅದನ್ನ ಮತ್ತೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ಇನ್ನೊಮ್ಮೆ ನೋಡ್ಕೊಳ್ಳಿ, ಎಲ್ಲ ಕೀ ಆನ್ಸರ್ ನೋಡ್ಕೊಳ್ಳಿ. ಸೊ ಅದನ್ನ ಯಾವೆಲ್ಲ ಮಿಸ್ಟೇಕ್ ಮಾಡಿದ್ದೀರಾ, ಯಾವೆಲ್ಲ ಕ್ವಶನ್ಗಳು ನಿಮಗೆ ಎಕ್ಸಾಮ್ನಲ್ಲಿ ಆನ್ಸರ್ ಮಾಡೋಕ್ಕೆ ಬಂದಿಲ್ಲ, ಅವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಯಾಕಂದರೆ ಅವು ಎಕ್ಸಾಮ್ನಲ್ಲಿ ಈ ಮಿಡ್ ಎಕ್ಸಾಮು ಆ್ಯನ್ಯುವಲ್ ಕೂಡ ರಿಪೀಟ್ ಆಗ್ತವೆ, ನಿಮ್ಮ FA ಕೂಡ ಬರ್ತವೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. FA ಕೂಡ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಎಲ್ಲ ಕೀ ಆನ್ಸರ್ಗಳು ಮತ್ತೆ ನೋಡ್ಕೋಬೋದು. ಸ್ಕ್ರಾಲ್ ಮಾತಾಡ್ತೀನಿ. ಸೊ ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಕೀ ಆನ್ಸರ್ಗಳನ್ನ ನೋಡ್ಕೋಬೋದು. ಓಕೆ, ಸೊ ಎಷ್ಟು ಮಾರ್ಕ್ಸ್ ಬರ್ತವೆ ನಿಮಗೆ? 80ಕ್ಕೆ ಎಷ್ಟು ಬರ್ತವೆ? ಪಾಸ್ ಆಗ್ತೀರಾ ಅಥವಾ ಫೇಲ್ ಆಗ್ತೀರಾ ಅಂತ ಕಮೆಂಟ್ ಆದರೆ ಮಾಡಿ. ಸೊ ಇನ್ ಕೇಸ್ ನಿಮಗೆ ತುಂಬ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ಅಥವಾ ನಿಮಗೆ ಏನು ಬಂದಿಲ್ಲ ಅಂದರೆ ಸೊ ಅದನ್ನ ನೀವು ಅಡ್ವಾಂಟೇಜ್ ತೊಗೋಬೇಡಿ. ಅರ್ಥ ಆಯ್ತಾ? ಸೊ ಡಿಸ್ಅಡ್ವಾಂಟೇಜ್ ತೊಗೋಬೇಡಿ, ಅಡ್ವಾಂಟೇಜ್ ತೊಗೊಳ್ಳಿ. ಯಾವ ರೀತಿ ಅಡ್ವಾಂಟೇಜ್ ಅಂದರೆ ಸೊ ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ರೆ ಅದು ನೆಕ್ಸ್ಟ್ ಮೇಲೆ ಆಗಬಾರ್ದು. ಓಕೆ, ಸೊ ಆ ರೀತಿ ಪ್ರಿಪೇರ್ ಆಗಿ ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಅವ್ರಿಗೂ ಗೊತ್ತಾಗಲಿ ಅವ್ರು ಮಾಡಿರೋ ತಪ್ಪುಗಳು, ಅವ್ರು ಮಾಡಿರೋ ಆನ್ಸರ್ ಯಾವ ರೀತಿ ಇತ್ತು ಅಂತ. ಅರ್ಥ ಆಯ್ತಾ? ಸೊ ಈ ರೀತಿ ನೀಟಾಗಿ ಬರೆದ್ರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಫುಲ್ ಅಂಕ ಕೊಡ್ತಾರೆ. ನಾನು ಹೇಳಿದೆ ನಿಮಗೆ ಪಾಯಿಂಟ್ಸ್ ಬರೀರಿ ಅಂತ. ಸೊ ಎಲ್ಲೂ ಕೂಡ ಪಾಯಿಂಟ್ಸ್ ಬರೀಲೇಬೇಕು. ಅರ್ಥ ಆಯ್ತಾ? ಸೊ ಪಾಯಿಂಟ್ಸ್ ಬರ್ತಾರೆ ನಿಮಗೆ ಯಾವ ಆನ್ಸರ್ ಬೇಕಾದ್ರೂ ಶಾರ್ಟಾಗಿ ಬರಿಬೋದು, ಮತ್ತು ಸಮಯ ಕೂಡ ಉಳಿತಾಯ ಮಾಡ್ಬೋದು. ಸೊ ಈ ರೀತಿ ಬರೀರಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.